ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಿಯಾಲಿಟಿ ಶೋಗಳ ಪೈಕಿ ಗಿಚ್ಚಿಗಿಲಿಗಿಲಿ ಕೂಡ ಒಂದು. ಈಗಾಗಲೇ ಯಶಸ್ವಿ 2 ಸೀಸನ್ಗಳು ಪೂರೈಸಿರುವ ಗಿಚ್ಚಿಗಿಲಿಗಿಲಿಯ ಹೊಸ ಸೀಸನ್ ಶುರುವಾಗಿದೆ. ಕಳೆದ ವಾರವಷ್ಟೇ ಹೊಸ ಶೋ ಆರಂಭವಾಗಿದ್ದು, ಈ ಬಾರಿಯ ಸ್ಪರ್ಧಿಯಾಗಿ ಸಂಜನಾ ಚಿದಾನಂದ್ ಕಾಣಿಸಿಕೊಂಡಿದ್ದಾರೆ. ಅಂದಹಾಗೆ ಸಂಜನಾ ಅವರು ಈ ಹಿಂದೆ ಭರ್ಜರಿ ಬ್ಯಾಚುಲರ್ಸ್ ಎನ್ನುವ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದ ಸಂಜನಾ ಚಿದಾನಂದ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮನೋಹರ್ಗೆ ಜೋಡಿಯಾಗಿ ಕಿರುತೆರೆಯಲ್ಲಿ ಮೂಡಿ ಮಾಡಿದರು. ಇದೀಗ ಕಲರ್ಸ್ ಕನ್ನಡದ ಗಿಚ್ಚಿಗಿಲಿಗಿಲಿ ಶೋ ಮೂಲಕ ಕಿರುತೆರೆಗೆ ಮರಳಿದ್ದಾರೆ. ತಮ್ಮ ಹಾಸ್ಯದ ಮೂಲಕ, ನಟನೆಯ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುವುದಕ್ಕೆ ಮುಂದಾಗಿದ್ದಾರೆ. ಸದ್ಯ ವಾಹಿನಿಗಳಿಗೆ ಸಂಜನಾ ಚಿದಾನಂದ ಬಹುಬೇಡಿಕೆಯ ಪ್ರತಿಭೆಯಾಗಿದ್ದಾರೆ. ಮೇಲಿಂದ ಮೇಲೆ ರಿಯಾಲಿಟಿ ಶೋ ಸ್ಪರ್ಧೆಯಾಗಿ ಕಿರುಪರದೆಯ ಮೇಲೆ ಕಾಣಿಸಿಕೊಳ್ಳುತ್ತಿರುವ ಸಂಜನಾ ಕೊನೆ ಬಾರಿ ನಟಿಸಿದ್ದು ಬ್ರಹ್ಮಗಂಟು ಧಾರಾವಾಹಿಯಲ್ಲಿ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಕೊನೆಯದಾಗಿ ಅಭಿನಯಿಸಿದ್ದ ಸಂಜನಾ ರೀಲ್ನಲ್ಲಿಯೂ ಸಿನಿಮಾ ಕಲಾವಿದೆಯಾಗಿ ಮೋಡಿ ಮಾಡಿದ್ದರು. ಜೊತೆಗೆ ನಾಯಕ ಲಕ್ಕಿಯನ್ನ ಪ್ರೀತಿಸುವ ಹುಡುಗಿಯ ಪಾತ್ರ ಅದಾಗಿತ್ತು. ಜೀವನ ಚೈತ್ರ ಧಾರಾವಾಹಿ ಮೂಲಕ ಕಿರುತೆರೆಗೆ ಪರಿಚಿತರಾದ ಸಂಜನಾ ಚಿದಾನಂದ ತದನಂತರ ಬದಲಾದದ್ದು ವಚನಳಾಗಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕುಲವಧು ಧಾರಾವಾಹಿಯಲ್ಲಿ ವಚನ ಆಗಿ ನಟಿಸಿದ್ದ ಸಂಜನಾ ಆ ಪಾತ್ರದ ಮೂಲಕ ಕಿರುತೆರೆ ವೀಕ್ಷಕರ ಮನಸೆಳೆವಲ್ಲಿ ಯಶಸ್ವಿಯಾದರು. ಆದರೆ ಮುಂದೆ ಕಾರಣಾಂತರಗಳಿಂದ ಧಾರಾವಾಹಿ ಪಾತ್ರದಿಂದ ಹೊರಬಂದ ಈಕೆ ಮತ್ತೆ ಕಾಣಿಸಿಕೊಂಡಿದ್ದು ಕಡಿಮೆ ಎಂದು ಹೇಳಿದರೆ ತಪ್ಪಾಗಲಾರದು. ನಂತರ ಕನ್ನಡ ಬಿಗ್ ಬಾಸ್ ಸೀಸನ್ 4ರ ಸ್ಪರ್ಧಿಯಾಗಿ ಕಮಾಲ್ ಮಾಡಿದ ಸಂಜನಾ ಬಿಗ್ ಬಾಸ್ ಮುಗಿದಿದ್ದೇ ಸೀರೀಸ್ ಒಂದರಲ್ಲಿ ನಟಿಸಿ ಸೈ ಎನಿಸಿಕೊಂಡರು. ಒಳ್ಳೆಯ ಹುಡುಗ ಪ್ರಥಮ್ ಹಾಗೂ ಭುವನ್ ಪೊನ್ನಪ್ಪ ನಟನೆಯ ಸಂಜು ಮತ್ತು ನಾನು ಸೀರೀಸ್ನಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರು ಸಂಜನಾ. ಪ್ರತಿ ವಾರಾಂತ್ಯ ಈ ಸೀರೀಸ್ ಪ್ರಸಾರವಾಗುತ್ತಿದ್ದರೂ ವೀಕ್ಷಕರು ಪ್ರತಿ ಸಂಚಿಕೆಯನ್ನ ಕುತೂಹಲದಿಂದ ನೋಡುತ್ತಿದ್ದರು. ಇನ್ನು ಉಡಂಬ ಎಂಬ ಸಿನಿಮಾದ ಹಾಡೊಂದಕ್ಕೆ ಸೊಂಟ ಬಳುಕಿಸಿ ಸಿನಿ ಪ್ರೇಕ್ಷಕರ ಹೃದಯಕ್ಕೆ ಕನ್ನ ಹಾಕಿದ ಸಂಜನಾ ಚಿದಾನಂದ್ ಮೊಂಬತ್ತಿ, ಕಿರಿಕೀರ್ತಿ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಸದ್ಯ ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾಗಿದ್ದು, ಗಿಚ್ಚಿಗಿಲಿಗಿಲಿಯಲ್ಲಿ ಹಾಸ್ಯದ ಒನಲನ್ನ ಪಸರಿಸಲು ಸಜ್ಜಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.